ಕರ್ಕೊಂಡು ಹೋಗಿ. ಬಟ್ ನೋ ಮೋರ್, ಶಿ ಇಸ್ ನೋ ಮೋರ್. ಕೆಮ್ಮು ಬಂದ್ಬಿಟ್ಟು ಫ್ರೆಂಡ್ಸ್. ಕೆಮ್ಮು ಬಂದಮೇಲೆ ಅವಳಿಗೆ ಫುಲ್ಲು ಬ್ಲೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಪ್ಲೀಸ್ ನನ್ನ ಡೆಲಿವರಿ ಸ್ಟೋರಿ ಹೇಳೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು. ಸೊ ನನ್ನ ಡೆಲಿವರಿ ದಿನವೇ ಒಂದು ಕಹಿ ಘಟನೆಯನ್ನು ಕೂಡ ನಡೀತು. ಸೊ ಕಹಿ ಘಟನೆ ಏನಪ್ಪ ಅಂತ ಹೋಗ್ತಾ ಹೋಗ್ತಾ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜೊತೆಗೆ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಡೆಲಿವರಿ ಸ್ಟೋರಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಾದರೆ, ಫಸ್ಟ್ ನಮಗೆ ಡೆಲಿವರಿ ಅಂದರೆ ಈ ಶುಕ್ರವಾರ ನಾನು ಅಟೆಂಡ್ ಮಾಡಿದೆ ಅಂದರೆ ನೆಕ್ಸ್ಟ್ ಶುಕ್ರವಾರ ನನಗೆ ಅಡ್ಮಿಂಟ್ ಆಗೋಕ್ಕೆ ಹೇಳಿದ್ರು. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಶುಕ್ರವಾರ ನಾನು ಅಡ್ಮಿಂಟ್ ಆಗಲಿಕ್ಕೆ ಅಂತೇಳಿ ಹೋಗಿದ್ದೆ. ಸೊ ಅವರು ಓಕೆ, ಇನ್ನು ಟೈಮ್ ಕೂಡ ಆಗಿದೆ, ಇನ್ನು ಸಿ ಸೆಕ್ಷನ್ ಆಗಿರೋ ಪರ್ಸನ್ ಆಗಿರೋದ್ರಿಂದ ಫಸ್ಟ್ ಮಗುಗೆ ನನಗೆ ಸಿ ಸೆಕ್ಷನ್ ಆಗಿತ್ತು ಫ್ರೆಂಡ್ಸ್. ಸೊ ಹಾಗಾಗಿ ಸೆಕೆಂಡ್ ಮಗುಗೂ ಸಿ ಸೆಕ್ಷನ್ ಆಗುತ್ತಂತೆ. ಪಾಪು ವೆಯ್ಟ್ ಜಾಸ್ತಿ ಆದಷ್ಟು ಗರ್ಭಕೋಶ ಒಡೆದೋಗೋ ಚಾನ್ಸಸ್ ತುಂಬಾ ಇರುತ್ತಂತೆ. ಸೊ ಹಾಗಾಗಿ ಮತ್ತೆ ಬೇಗನೆ ನನಗೆ 25ಗೆ ನಂದು ಎಂಡ್ ಡೇಟ್ ಆಯಿತು. ಬಟ್ ನನ್ನ ಮಗುನ ಆಪ್ರೇಷನ್ ಮಾಡ್ತಾಯಿದ್ದು 10ನೇ ತಾರೀಕಿಗೆ ತೆಗೆದ್ರು, ಜೂನ್ 10ಕ್ಕೆ ತೆಗೆದ್ರು. ನಾನು ಜೂನ್ 25ಕ್ಕೆ ಎಂಡ್ ಡೇಟ್ ಇದ್ದಿದ್ದು. ಸೊ ಅದಾದಮೇಲೆ ಓಕೆ, ಅಡ್ಮಿಷನ್ ಹೇಳಿದ್ರು ಅಂತೇಳಿ ನಾವೆಲ್ಲ ಲಗೇಜ್ ಪ್ಯಾಕ್ ಮಾಡಿ ಬಂದಿದ್ದೆ. ನಾ ಅಮ್ಮಂಗೆ ಸಂಜೆ ಬರೋಕ್ಕೆ ಹೇಳೋಣ, ಯಾಕೆಂದರೆ ಅಡ್ಮಿಂಟಾಗಿ ಒಂದು 2-3 ಡೇಸಿಗೆ ಆಪ್ರೇಷನ್ ಇರುತ್ತೆ. ಸೊ ಹಾಗಾಗಿ ಅಮ್ಮಂಗೆ ಹೇಳಿದೆ ನಾನು, ಅಮ್ಮ ಫಸ್ಟು ನಾನು ನನ್ನ ಹಸ್ಬೆಂಡು ಹೋಗಿರ್ತೀವಿ, ಆಮೇಲೆ ನಿನ್ನ ಲಗೇಜ್ ತೊಗೊಂಡು ನನ್ನ ದೊಡ್ಡ ಮಗುನ ಕರ್ಕೊಂಬ, ಅಡುಗೆ ಮಾಡಿಕೊಂಡು ರಾತ್ರಿ ಊಟಕ್ಕೆ ಅಂತ ನಾನು ಹೇಳಿದ್ದೆ. ಅದಾದಮೇಲೆ ಓಕೆ ಆಯಿತು, ನಮ್ಮ ಅಮ್ಮನೂ ಹೇಳಿದರು, ಆಯಿತು ಹುಷಾರಾಗಿ ಹೋಗ್ಬಾ ಅಂತ ಹೇಳಿದರು. ನಾನು ನನ್ನ ಹಸ್ಬೆಂಡ್ ಬಂದು. ಹಾಗೆ ಫ್ರೆಂಡ್ಸ್, ಶುಕ್ರವಾರ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ. ಆಮೇಲೆ ನಮಗೆ ಡಾಕ್ಟರ್ ಕೂಡ ಸಿಕ್ಕಿದ್ರು, ಚೆಕ್ ಮಾಡಿ ಅವರು ಅಡ್ಮಿಂಟ್ ಆಗೋಕ್ಕೂ ಹೇಳಿದ್ರು. ಓಕೆನಾ, ನಮಗೆ ಅವತ್ತು ಗೌರ್ಮೆಂಟ್ ಹಾಲಿಡೇ ಕೂಡ ಇತ್ತು ಅವತ್ತು. ಸೊ ಹಾಗಾಗಿ ನಮಗೆ ಬೇಗ ಹೋಗಿರೋದ್ರಿಂದ ನಾನು 4ನೇಳಾಗಿದ್ದೆ. ಅದಾದಮೇಲೆ 4ನೇಳಾಗಿರೋದ್ರಿಂದ ನಂಗೆ ಅಡ್ಮಿಂಟ್ ಆಗೋಕ್ಕೆ ಹೇಳಿದ್ರು. ಆದಮೇಲೆ ಅಡ್ಮಿಂಟಿಂದು ಏನು ಫೈಲ್ಸು ಫಿಲ್ ಮಾಡಿಸೋದು ಎಲ್ಲ ಮಾಡಿಸಿ ಸಿಸ್ಟರ್ ಹತ್ರ ಕೊಡೋದು, ಡಾಕ್ಟರ್ಸ್ಗಳ ಹತ್ರ ಫಿಲ್ ಮಾಡಿಸೋದು, ಅದೆಲ್ಲ ಪ್ರೊಸೆಸಿಂಗ್ ಇತ್ತು. ಸೊ ಅದೆಲ್ಲ ಪ್ರೊಸೆಸಿಂಗ್ ಇತ್ತಲ್ವ, ಅದಾದಮೇಲೆ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ದೆ. ನಮ್ಮ ಮಧ್ಯಾಹ್ನ ಊಟ ಕೊಡ್ತಾರಲ್ಲಿ. ಸೊ ಮಧ್ಯಾಹ್ನ ಊಟ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರ್ಕೊಂಡು ಊಟ ಮಾಡಿದ್ವಿ. ಅಡ್ಮಿಷನ್ ಆಗಿದ್ದೀವಿ ಅಂತಂದರೆ ಅವರು ನಮ್ಮ ಕೈಗೆ ಇದಾಕ್ಬಿಡ್ತಾರೆ, ಇಂಜೆಕ್ಷನ್ ಹಾಕಿ ಬ್ಯಾಂಡೇಜ್ ಹಾಕ್ಬಿಡ್ತಾರೆ. ಸೊ ಅದನ್ನ ಇಟ್ಕೊಂಡು ಹೊರಗಡೆ ಎಲ್ಲೂ ಓಡಾಡಬಾರ್ದು ಪೇಷಂಟ್ಗಳು ಅಂತೇಳಿ ಹಾಗೆ ಮಾಡ್ತಾರೆ. ಸೊ ಇಂಜೆಕ್ಷನಿಂದೆಲ್ಲ ಕೈಗೆ ಹಾಕಿದ್ರು. ಅದಾದಮೇಲೆ ಫ್ರೆಂಡ್ಸ್, ನನಗೆ ಒಬ್ಬಳು ಫ್ರೆಂಡ್ ಕೂಡ ಅಲ್ಲಿ ಸಿಕ್ಕಿದ್ಲು. ನಾನು ಬೆಡ್ಡಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಇನ್ನು ನನ್ನ ಅಮ್ಮಂಗೆ ಫೋನ್ ಮಾಡ್ತಿದ್ದೆ, ಅಮ್ಮ ನೀನು ಸಂಜೆನಷ್ಟರಲ್ಲಿ ಬಾ, ಹಂಗೆ ಹಿಂಗೆ ಅಂತೇಳಿ ಹೇಳ್ತಾಯಿದ್ದೆ. ಇನ್ನು 4 ಗಂಟೆಗೆ ಡಾಕ್ಟರ್ಸ್ ಎಲ್ಲ ರೌಂಡ್ಸಿಗೆ ಬರ್ತಾರೆ. ಓಕೆನಾ. ಸೊ ಅದಾದಮೇಲೆ ಅಮ್ಮಂಗೆ ಫೋನ್ ಮಾಡಿ ಹಾಗೆ ಮಾತಾಡ್ತಾಯಿದ್ದೆ. ಅಲ್ಲಿ ಒಬ್ಬರು ಫ್ರೆಂಡ್ ಕೂಡ ಸಿಕ್ಕಿದ್ಲು ನನಗೆ. ನೀವು ಯಾವಾಗ ಅಡ್ಮಿಂಟ್ ಆಗಿದ್ದು, ನಿಮಗೂ ಸಿ ಸೆಕ್ಷನೇನಾ, ಈ ಥರ ಒಬ್ಬರು ಅಲ್ಲಿ ಒಂದು ಪೇಷಂಟ್ ಇದ್ದಾರೆ ಅಂದರೆ ಇನ್ನೊಂದು ಪೇಷಂಟ್ ಮಾತಾಡ್ಸೋದು ಆ ಥರ ಸಹಜ. ಓಕೆನಾ. ಅಲ್ಲಿ ಫ್ಯಾಮಿಲಿ ಅಲ್ಲಂದ್ರೂ ಫ್ಯಾಮಿಲಿ ಈ ಥರ ಮಾತಾಡ್ಸೋದು ಸಿಗೋದು ಜಾಸ್ತಿ ಅಂತ ಆ ಹಾಸ್ಪಿಟ್ಲ್ಗಳಲ್ಲಿ. ಸೊ ಅದಾದಮೇಲೆ ಓಕೆ ಫೈನ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಕೂತ್ಕೊಂಡಿದ್ದು. ಅವಳಿಗೆ ಸೇಮ್ ನನ್ನ ಥರನೇ ಫಸ್ಟು ಪಾಪುಗೂ ಕೂಡ ಅವಳಿಗೆ ಪಾಪಸ್ನೇ ಗಂಡು ಪಾಪಾಗಿತ್ತಂತೆ. ಅದೇ ಮಂತಲ್ಲಿ ನಾನು ಫಸ್ಟ್ನೇ ಪಾಪು ಯಾವಾಗ ಬರ್ತಾಗಿತ್ತಲ್ಲ ಅದೇ ಮಂತ್ ಸೇಮ್ ಡಿಟ್ಟೋ ಇಬ್ಬರದ್ದು ಕೂಡ ಡಿಟ್ಟೋ ಡೇಟ್ ಆಯಿತು. ಅವಳಿಗೆ ಆಪ್ರೇಷನ್ ಹೇಳಿದ್ರಂತೆ. ಇವತ್ತು ಉಪವಾಸ ಇದೆ, ಆಪ್ರೇಷನ್ ಇದು ಸಂಜೆಯಿಂದ ಅಂತ ಹೇಳಿದ್ರಂತೆ. ಅವಳಿಗೆ ಸೆಕೆಂಡ್ ಸಿ ಸೆಕ್ಷನ್ ಪಾಪು ತೆಗಿಯೋದು. ಅದಾದಮೇಲೆ ಅವ್ರು ಬಂದು 2 ಡೇಸ್ ಆದಮೇಲೆ ಅವರಿಗೆ ಇಲ್ಲಿರೋ ಆಪ್ರೇಷನಿಗೆ ಫ್ರೆಂಡ್ಸ್ ನಾನು ಡಾಕ್ಟರ್ಸ್ ರೌಂಡ್ಸಿಗೆ ಬಂದರು. ಓಕೆ, ನಮ್ಮ ಹತ್ರ ತಾಯಿ ಕಾರ್ಡೆಲ್ಲ ಇರ್ತಾರ ಚೆಕ್ ಮಾಡ್ತಾಯಿದ್ರು, ಮತ್ತು ನಮಗೆ ಹೊಟ್ಟೆ ಎಲ್ಲ ಚೆಕ್ ಮಾಡ್ತಾರಲ್ಲ ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ನನಗೆ ಆವಾಗಲೇ ಶಾಕು, ನನಗೆ ಫುಲ್ ಶಾಕ್ ಹೋಗೋದೆ ಫ್ರೆಂಡ್ಸ್. ಯಾಕಂದರೆ ನನಗೆ ಅವತ್ತೇ ಅಡ್ಮಿಂಟು, ನಂಗೆ ಅವತ್ತೇ ಆಪ್ರೇಷನ್. ಓಕೆನಾ, ನಾನು ಊಟ ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿ ಊಟ ಮಾಡಿದ್ದೀನಿ. ಹಾಗೆ ಅವರು ಇವತ್ತು ಹಿಂಗೆ ಆಪ್ರೇಷನ್ ಇದೆ ರೆಡಿ ಆಗು ಅಂತ ಹೇಳ್ಬಿಟ್ರು ಫ್ರೆಂಡ್ಸ್. ನನಗೆ ಫುಲ್ಲು ಶಾಕ್. ಅದರಲ್ಲಿ ಇನ್ನು ಮಕ್ಕಳ ಆಪ್ರೇಷನ್ ಕೂಡ ಮಾಡಿಸ್ಕೋಬೇಕಲ್ವ ನಾನು. ಫುಲ್ ಶಾಕ್ ಆಗಿಬಿಟ್ಟೆ. ಆಮೇಲೆ ನಮ್ಮ ಅಮ್ಮಂಗೆ ಬೇರೆ ಅರ್ಜೆಂಟು. ಆ ಟೈಮಲ್ಲಿ ನನಗೆ ಹೆಂಗಿತ್ತು ಅಂದರೆ ಪರಿಸ್ಥಿತಿ, ಅಮ್ಮಂಗೆ ಸಂಜೆ ರಾತ್ರಿ ಅನ್ನೋಷ್ಟರಲ್ಲಿ ಬಾ ಅಂತ ಹೇಳಿದ್ದು ಅಡುಗೆ ಮಾಡಿಕೊಂಡು. ನಮ್ಮ ಅಮ್ಮ ಅಂತೂ ಹೊರಟೇ ಇಲ್ಲ ನನ್ನ ಮಗನ ನೋಡಿಕೊಂಡು. ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಹೆಂಗೆ ಆಗಿಬಿಟ್ಟಿತ್ತು ಅಂದರೆ, ಯಾರೆಲ್ಲ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದರೆ ನನಗೆ ಕಾಮೆಂಟ್ ಮಾಡಿ. ಓಕೆನಾ.
ಅದಾದಮೇಲೆ ಫುಲ್ ಶಾಕ್ ಆಗಿಬಿಟ್ಟಿದೆ. ನನ್ನ ಹಸ್ಬೆಂಡ್ಗೆ ಯಾಕಮ್ಮ ಗಾಬರಿ ಆಗ್ತಿದೆಯಾ, ಏನೂ ಆಗಲ್ಲ ಸುಮ್ಮನಿರು. ಅಲ್ಲಿ ಇನ್ನೊಬ್ರು ಸಿಸ್ಟರ್ ಇದೆ, ಅವರು ಎಷ್ಟೋ ಜನ ಬಂದು 2 ದಿನಕ್ಕೆ 3 ದಿನಕ್ಕೆಲ್ಲ ಟೈಮ್ ತೊಗೊತಾರೆ ಅಡ್ಮಿಂಟಾಗಿ, ಆಮೇಲೆ ಆಪ್ರೇಷನ್ಗೆ ಕಳಿಸ್ತಾರೆ. ನೀನು ಲಕ್ಕಿ ಬಿಡು, ನೀನು ಇವತ್ತೇ ನಿನ್ನ ಮಗನ ಮುಖ ನೋಡ್ತೀಯಲ್ಲ, ಪಾಪು ಮುಖ, ಇವತ್ತೇ ಆಪ್ರೇಷನ್ನು ಅಂತ ಹೇಳಿದ್ರು. ಸೊ ಒಂದು ಕಡೆ ಖುಷಿ, ಒಂದು ಕಡೆ ಭಯ ಫ್ರೆಂಡ್ಸ್. ಯಾಕೆಂದರೆ ಪೇರೆಂಟ್ ಯಾರಾದರೂ ಇರಲೇಬೇಕು ನನಗೆ. ಆಮೇಲೆ ಹಾಸ್ಪಿಟಲಿಗೆ ಗಂಡು ಮಕ್ಕಳಿಗೆಲ್ಲ ಅಲೋ ಇಲ್ಲ, ಸೊ ಅದೊಂದು ಭಯ. ಆಮೇಲೆ ಅಮ್ಮಗೆ ಫೋನ್ ಮಾಡಿ ನನ್ನ ಹಸ್ಬೆಂಡ್ ಕೂಡ ತುಂಬ ಟೆನ್ಷನ್ ತೊಗೊತಾ ಇದ್ದೆ, ಆರಾಮಾಗಿರಮ್ಮ ಅಷ್ಟೊತ್ತಿಗೆ ಬರ್ತಾರೆ ಅಂತಂದರು. ಆಮೇಲೆ ದೊಡ್ಡ ಡಾಕ್ಟ್ರು ಇರ್ತಾರಲ್ಲ, ಅವ್ರ ಹತ್ರನೂ ಒಂದ್ಸಲ ಕಳಿಸಿದ್ರು ನಮಗೆಲ್ಲ ಆಪ್ರೇಷನ್ ಯಾರ್ಯಾರಿಗಿದೆ ಅಂತೇಳಿ. ನಾವು ಒಂದು 6 ಮೆಂಬರ್ಸ್ ಇದ್ವಿ. ಅದೇ ನನ್ನ ಜೊತೆ ಮಾತಾಡಿದ್ರಲ್ಲ, ಅವಳಿಗೂ ಸಹ ನಮ್ಮ ಜೊತೆಗೆ ಆಪ್ರೇಷನ್ ಇತ್ತು. ಆಮೇಲೆ ದೊಡ್ಡ ಡಾಕ್ಟ್ರು, ನಾವು ಊಟ ಮಾಡಿದ್ದೆ ಅಂದರು. ಮ್ಯಾಮ್ ಊಟ ಮಾಡಿದ್ದೆ, ಹೊಟ್ಟೆ ತುಂಬ ತಿಂದೆ ಅಂದರು. ಊಟ ತಿಂದೆ ಅಂದರೆ ಇನ್ನು ಲೇಟಾಗಿರುತ್ತೆ ಆಪ್ರೇಷನ್, ಏನು ಹೆದರ್ಕೋಬೇಡಿ, ನಿಮಗೆಲ್ಲ ಲೇಟಾಗಿ ಆಪ್ರೇಷನ್ ಮಾಡಿದ್ದೀವಿ ಅಂತ ಹೇಳಿದರು ದೊಡ್ಡ ಡಾಕ್ಟರ್ಸ್ ಇರ್ತಾರಲ್ಲ ಅವರು. ಓಕೆ ಫೈನ್ ಅಂತೇಳಿ ಆಮೇಲೆ ನನ್ನ ಹಸ್ಬೆಂಡ್ ಹತ್ರ ಎಲ್ಲ ಹೇಳಿದೆ, ಈ ಥರ ಅಂತೇಳಿ ಹಂಗೆ ಹಿಂಗೆ ಅಂತೇಳಿ. ಆವಾಗ ತಾನೇ ಬ್ಲಡ್ ರಿಪೋರ್ಟ್ ಕೂಡ ಬಂದಿಲ್ಲ ಫ್ರೆಂಡ್ಸ್ ನಮ್ಮದು. ಆವಾಗಲೇ ಆಪ್ರೇಷನ್ಗೆ ರೆಡಿ. ನಮಗೆ ಒಂಥರ ಟೆನ್ಷನು, ನನ್ನ ಹಸ್ಬೆಂಡಿಗೆ ಒಂಥರ ಟೆನ್ಷನ್. ರಿಪೋರ್ಟ್ ಬರ್ದೇನೆ ಯಾಕೆ ಹೆಂಗೆ ಆಪ್ರೇಷನ್ ಮಾಡ್ತಾರೆ ಅವರು, ಬ್ಲಡ್ ಚೆಕಪಿನ ರಿಪೋರ್ಟ್ ಎಲ್ಲ ಅವಾಗ ತಾನೇ ಕಳಿಸಿದ್ದಾರೆ, ಇನ್ನೂ ಬರ್ದೇನೆ ಹೇಗೆ ಆಪ್ರೇಷನ್ ಮಾಡಿದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ಅವರು ಆಪ್ರೇಷನ್ ಥಿಯೇಟ್ರಲ್ಲೇ ಮೊಬೈಲಿಂದ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ರಿಪೋರ್ಟ್ಗಳನ್ನ ಸೆಂಡ್ ಮಾಡ್ಕೊಂಡಿದ್ರು ಅಂತೇಳಿ. ಅದಾದಮೇಲೆ ಇನ್ನು ಆಪ್ರೇಷನ್ಗೂ ಕೂಡ ಹೊರಟು. ನನಗಂತೂ ಭಯ ಆದರೂ ಹೆದರ್ಕೋಬಾರ್ದು, ಓಕೆನಾ. ಮಕ್ಕಳ ಆಪ್ರೇಷನ್ ಕೂಡ ಇರೋದ್ರಿಂದ ನನ್ನ ಹಸ್ಬೆಂಡ್ ಕೂಡ ಯಾವುದಾದ್ರೂ ಪರವಾಗಿಲ್ಲಮ್ಮ ಮಕ್ಕಳ ಆಪ್ರೇಷನ್ ಮಾಡಿಸ್ಕೊಂಬಿಡ ಅಂತ ಹೇಳಿದ್ರು. ನಾವಿಬ್ಬರು ಕೂಡ ಡಿಸೈಡ್ ಮಾಡ್ಕೊಂಡಿದ್ವಿ ಮುಂಚೆಯಿಂದಲೇ. ಹಾಗಾಗಿ ಅದಕ್ಕೂ ಕೂಡ ನಾನು ರೆಡಿಯಾಗಿದ್ದೆ. ನಾವು 6 ಮೆಂಬರ್ಸ್ ಇದ್ವಿ, ಸೆಕೆಂಡ್ ಆಪ್ರೇಷನ್ ಎಲ್ಲ ಮಾಡಿಸ್ಕೊಳ್ಳೋರು. ಅದಾದಮೇಲೆ ಆಪ್ರೇಷನ್ ಕೂಡ ಹೊರಟು. ನನ್ನ ಆಪ್ರೇಷನ್ ಆಗಿದ್ದು ನೈಟ್ 9 ಗಂಟೆಗೆ ಆಯಿತು ಫ್ರೆಂಡ್ಸ್. ತುಂಬ ಲೇಟಾಗಾಯಿತು. ನಾನು ಎಲ್ರಿಗೂ ಹೇಳ್ತಾ ಇದ್ದೆ, ಅಲ್ಲಿ ನೀವೆಲ್ಲ ಫಸ್ಟ್ ಹೋಗ್ಬಿಡಿ, ಲಾಸ್ಟ್ ನಾನು ಹೋಗ್ತೀನಿ ಅಂತ ಈ ಥರ ಹೇಳ್ತಾ ಇದ್ದೆ. ಯಾಕೆಂದರೆ ಚೆನ್ನಾಗಿ ಊಟ ಬೇರೆ ಮಾಡಿದ್ದೆ, ಭಯ ಬೇರೆ ಇತ್ತು. ಇನ್ನು ಅಮ್ಮವ್ರು ಬೇರೆ ಬರಲೇ ಇಲ್ಲ. ಆಮೇಲೆ ಒಂದು 7 o'clock 6:45 ಈ ಥರ ಬಂದರು ಅಮ್ಮ ಅಂತೂ ಪಾಪ ತಲೆನೂ ಬಚ್ಚಿಲ್ಲ ಫ್ರೆಂಡ್ಸ್, ಹಂಗೆ ಓಡಿ ಬಂದುಬಿಟ್ಟಿದ್ದೆ. ನನ್ನ ಮಗನಿಗೆ ಡ್ರೆಸ್ ಕೂಡ ಚೇಂಜ್ ಮಾಡಿಸಿಲ್ಲ. ನಾನು ಹೇಳಿದ್ದ ಇದಕ್ಕೆ ಬೇಗನೆ ಬಂದುಬಿಟ್ರು. ಡಾಕ್ಟರ್ಸ್ ಹೇಳಿದರು, ಬರೋಕ್ಕೆ ಹೇಳಿ, ಎಷ್ಟು ಅವರ್ ಜರ್ನಿ ಆಗುತ್ತೆ ಬರೋಕ್ಕೆ ಹೇಳಿ ಅಂತಲೇ ಹೇಳಿದರು ಅವರು ಡಾಕ್ಟರ್ಗಳು ಕೂಡ. ಅದಾದಮೇಲೆ ಇನ್ನು ಆಪ್ರೇಷನ್ ಕೂಡ ಹೊರಟು. ನಂದು ಒಂದು 9-11 ನೈಟು ಆಪ್ರೇಷನ್ ಕೂಡ ಆಯಿತು. ಅದಾದಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ಇದರಲ್ಲಿ ನಾನು ಎಷ್ಟು ಹ್ಯಾಪಿಯಾಗಿದ್ದೆ, ಹಾಗೆ ನನ್ನ ಜೊತೆಲಿದ್ದವಳು ಕೂಡ ಒಬ್ರು ಎಕ್ಸ್ಪೈರ್ಡ್ ಆದರು. ಯಾಕೆಂದರೆ ಅದು ಅವಳು ಮಾಡ್ಕೊಂಡಿದ್ದ ತಪ್ಪು, ಅಥವಾ ಏನು ದೇವರು ಅವಳ ಹಣೆ ಬರದಲ್ಲಿ ಆಯುಷ್ ಅನ್ನೋದು ಅಷ್ಟೇ ಬರೆದಿತ್ತೋ ಏನೋ, ನೆಪ ಏನೋ ಅನ್ನೋಷ್ಟು ನನಗೆ ಬೇಜಾರಾಗಿಬಿಡ್ತು. ನಿಜ ಅವಳು ಎಷ್ಟು ಚೆನ್ನಾಗಿ ನನ್ನ ಹತ್ರ ಮಾತಾಡಿದ್ಲು, ಬಟ್ ಅವಳು ಇಲ್ಲ ಅಂತಂದಾಗ ನಂಗೆ ತುಂಬಾ ಬೇಜಾರಾಯಿತು. ಯಾಕೆಂದರೆ ನಮಗೆ ಅವಾಗ ತಾನೇ ಆಪ್ರೇಷನ್ ಥಿಯೇಟ್ರಿಗೆ ತಂದಾಕಿದ್ರು. ಆ್ಯಕ್ಚುಲಿ ಅವಳು ಥರ್ಡ್ ಇಲ್ಲ 4th ಪರ್ಸನು, 5% ನಾನೇ ಫ್ರೆಂಡ್ಸ್. ಅವಳಿಗೆ ಆಪ್ರೇಷನ್ ಆಗಿತ್ತು. ಅವಳು 3rd or 4th ಪರ್ಸನ್, ಅವಳಿಗೆ ಆಪ್ರೇಷನ್ ಆಗಿತ್ತು. ಆ್ಯಕ್ಚುಲಿ ಅವಳು ಮಾಡ್ಕೊಂಡಿದ್ದು ತಪ್ಪೇನೋ ಅದು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆಲ್ಲ ಫ್ರೆಂಡ್ಸ್ ನಾನು ಹೇಳೋದು ಒಂದೇ, ನೀವು C-section ಆಗ್ತಾ ಇದೆ ನಿಮಗೆ ಅನ್ನೋರು ಖಂಡಿತ ನಿಮಗೆ ಕೋಲ್ಡ್ ಏನಾದರೂ ಶೀತ ಕೆಮ್ಮು ಇದ್ದರೆ ಖಂಡಿತ ಅಲ್ಲಿ ಡಾಕ್ಟರ್ಸ್ಗೆ ಇನ್ಫಾರ್ಮ್ ಮಾಡಿ. ಒಂದು 2 days ಲೇಟ್ ಆದರೂ ಪರವಾಗಿಲ್ಲ, ಏನೂ ಇಲ್ಲ ಅಂತ ಸುಳ್ಳು ಹೇಳದೆ ಆಪ್ರೇಷನ್ ಮಾಡಿಸ್ಕೊಂಡು ಆಪ್ರೇಷನ್ ಆದ ಟೈಮಲ್ಲಿ ಕೆಮ್ಮಾಗೋದು, ಸೀನ್ ಬರೋದು, ಈ ಥರ ಎಲ್ಲ ಮಾಡಿದ್ರೆ ಹೊಲಿಗೆ ಬಿಚ್ಚಿಕೊಂಡು ಬ್ಲೀಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ದಯವಿಟ್ಟು ಯಾರು ಈ ತಪ್ಪನ್ನು ಮಾಡಬೇಡಿ. ಒಂದು 2 days 3 days ಫಸ್ಟು ನೀವು ರಿಕವರಿ ಆಗಿ ನೆಕ್ಸ್ಟ್ ಆಪ್ರೇಷನ್ಗೆ ಓಕೆ ಮಾಡಿ. ಸುಮ್ಮನೆ ನಾವು ಬಂದು ಇಷ್ಟು ದಿನ ಆಯಿತು ನಮಗೆ ಆಪ್ರೇಷನ್ನು ಎಲ್ಲಿ ಶೀತ ಕೆಮ್ಮು ಇದೆ ಅಂತ ಹೇಳಿದ್ರೆ ನಮಗೆ ಡಿಲೇ ಆಗಿಬಿಡುತ್ತೋ, ಇನ್ನೂ ಲೇಟ್ ಮಾಡ್ತಾರೋ, ಆ ಥರ ಎಲ್ಲ ಮೈಂಡಿಂದ ತೆಗ್ದಾಕ್ಬಿಡಿ, ಓಕೆನಾ. ಅವಳು ಅಷ್ಟೇ, ಅವಳಿಗೆ ಸ್ವಲ್ಪ ಕೆಮ್ಮು ಶೀತ ಆಗಿತ್ತಂತೆ. ಇನ್ನು ಪ್ರೆಗ್ನೆನ್ಸಿ ಟೈಮ್ ಅಂದರೆ ಕೋಲ್ಡು ಆಗೋದೆಲ್ಲ ಕಾಮನ್ನು. ಬಟ್ ಅವಳು ಏನಾಗುತ್ತೆ ಇನ್ನೂ ಡಿಲೇ ಆಗಿಬಿಡುತ್ತೆ ಅಂತೇಳಿ ಓಕೆ ಮಾಡ್ಕೊಂಡಿದ್ಲು. ಬಟ್ ಆಪ್ರೇಷನ್ ಆಗಿ ಸ್ವಲ್ಪ ಹೊತ್ತಿಗೆ ಅವಳಿಗೆ ಕೆಮ್ಮು ಬಂದುಬಿಟ್ಟು ಫ್ರೆಂಡ್ಸ್. ಕೆಮ್ಮು ಬಂದಮೇಲೆ ಅವಳಿಗೆ ಫುಲ್ಲು ಬ್ಲೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ICU ವಾರ್ಡ್ನಲ್ಲಿ ಅವಳನ್ನು ಕೂಡ ತಂದಾಕಿದ್ದು. ಬ್ಲಡ್ನ ಸ್ಟಾಪ್ ಮಾಡಲಿಕ್ಕಾಗಲಿಲ್ಲ. ಮತ್ತೆ ಓಟಿಗೆ ತಗೊಂಡು ಹೋದ್ರು. ಓಟಿಗೆ ಆಪ್ರೇಷನ್ಗೆ ತಗೊಂಡೋಗಿ, ಬಟ್ ನೋ ಮೋರ್, ಶಿ ಈಸ್ ನೋ ಮೋರ್. ತುಂಬಾ ಬೇಜಾರಾಯಿತು. ಅವಳಿಗೂ ಸೆಕೆಂಡ್ ಬರ್ತ್ ಗಂಡು ಪಾಪನೇ ಆಗಿತ್ತು. ನನಗೆ ತುಂಬಾ ಬೇಜಾರಾಯಿತು. ಏನು ಅವ್ನು ಮಾಡ್ಕೊಂಡಿದ್ದೆ ತಪ್ಪಾ ಏನಂತಲೇ ನಂಗೆ ಅನ್ನಿಸ್ಲಿಲ್ಲ. ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಶೀತ ಕೆಮ್ಮು ಏನಾದರೂ ಇದ್ದರೆ ದಯವಿಟ್ಟು ಡಾಕ್ಟರ್ಸ್ಗೆ ಇನ್ಫಾರ್ಮ್ ಮಾಡಿ. ಯಾಕೆಂದರೆ ನಾವು ಒಂದು ಆಪ್ರೇಷನ್ಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಡಾಕ್ಟರ್ಸ್ ಎಷ್ಟು ಸಲ ಕೇಳಿದ್ರು ಅಂದರೆ ನನಗೆ ಒಂದು 20-30 ಟೈಮ್ಸ್ ಕೇಳಿದ್ದಾರೆ, ಶೀತ ಇದೆಯಾ ಕೆಮ್ಮಿದೆಯಾ, ಶೀತ ಇದೆಯಾ ಕೆಮ್ಮಿದೆಯಾ ಅಂತ. ಪಾಪ ಅವರು ನಮ್ಮ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ. ಇಂಥ ಟೈಮಲ್ಲಿ ಶೀತ ಕೆಮ್ಮಾದರೆ ಕಷ್ಟ ಅಂತೇಳಿ ನನ್ನನ್ನು ಎಷ್ಟು ಸಲ ಕೇಳಿದ್ರು ಗೊತ್ತಾ ಅವರು. ಸೊ ಅವಳಿಗೂ ಕೇಳೇ ಇರ್ತಾರೆ ಖಂಡಿತ. ಬಟ್ ಅವಳು ಹೇಳಬೇಕಿತ್ತು,
ಬಟ್ ಅವ್ಳು ಮಾಡ್ಕೊಂಡಿದ್ದು ಒಂದು ತಪ್ಪಿಂದ ಜೀವನೇ ಹೋಗಬೇಕಾಯ್ತು. ಸೊ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್, ದಯವಿಟ್ಟು ನೀವೇನಾದರೂ ಸೆಕ್ಷನ್ಗೆ ಹೋಗ್ತಾ ಇದ್ದೀರ ಅಂದರೆ ಪ್ಲೀಸ್ ನಿಮಗೆ ಶೀತನ ಕೆಮ್ಮಂತ ದಯವಿಟ್ಟು ಡಾಕ್ಟರ್ಸ್ಗೆ ಇನ್ಫಾರ್ಮ್ ಮಾಡಿ. ಜೀವ ಕಳ್ಕೊಳ್ಳೋಷ್ಟು ಸುಳ್ಳು ಹೇಳಿ ಜೀವನ ಕಳ್ಕೊಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು 2-3 ಡೇಸ್ ಡಿಲೇ ಆದರೂ ಪರವಾಗಿಲ್ಲ. ಇಷ್ಟು ದಿನಾನೇ 9 ತಿಂಗಳು ಪಾಪನ ಹೆತ್ತಿರ್ತೀರ ಹೊಟ್ಟೇಲಿ, ಇಷ್ಟು ದಿನಾನೇ ಕಷ್ಟಪಟ್ಟಿರ್ತೀರ ಅಂತಂದಮೇಲೆ ಒಂದು 2-3 ಡೇಸಿಗೆಲ್ಲ ಏನು ಪ್ರಾಬ್ಲಮ್ ಆಗುತ್ತೆ, ಓಕೆನಾ? ಸೊ ಹಾಗಾಗಿ ನಾನು ಇಷ್ಟನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಇದೊಂದು ಸ್ವಲ್ಪ ಬೇರೆಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದು. ಸೊ ಹಾಗೆ ನನಗಂತೂ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್, ಈ ಥರ ಆಗಿಬಿಡುತ್ತಲ್ಲ ಅಂತೇಳಿ. ನನಗೆ ಅವಳು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ಲು ಅಂದರೆ ತುಂಬಾ ಬೇಜಾರಾಯ್ತು ನಂಗೆ. ಇವಾಗ್ಲೂ ನೆನೆಸ್ಕೊಂಡ್ರೆ ನನ್ನ ಮಗಂದು ಏನು ಬರ್ತಿದೆಯಲ್ಲ ಅದರಲ್ಲಿ ಆ ಥರ ಒಂದು ಘಟನೆ ನಡೆದು ನಿಜ ನನ್ನ ಕೈಲಿ ಮಾಡಲಿಕ್ಕೆ ಆಗಲ್ಲ. ಸೊ ತುಂಬಾ ಬೇಜಾರಾಯಿತು, ಏನು ಮಾಡೋಕ್ಕಾಗಲ್ಲ. ಸೊ ತುಂಬಾ ಕೇರ್ಫುಲ್ ಆಗಿದ್ರಿ. ಈ ಥರ ಏನಾದರೂ ಇದ್ದರೆ ದಯವಿಟ್ಟು ಡಾಕ್ಟರ್ಸಿಗೆ ಇನ್ಫಾರ್ಮ್ ಮಾಡಿ, ಓಕೆನಾ? ಇಷ್ಟು ನನ್ನ ಇವತ್ತಿನ ವ್ಲಾಗಲ್ಲಿ ನಾನು ಡೆಲಿವರಿ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಪಾಪ ಕೂಡ ಇದ್ದ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತು. ಸಿಗೋಣ ನಾಳೆ ಮತ್ತೊಂದು ವ್ಲಾಗ್ ಬಂದಿದೆ. ಅಲ್ಲಿಗೆ ಟಾಟಾ ಬಾಯ್.